ನೋಡಿ ಬನ್ನಿ ಒಂದ್ಸರಿ ತೋರಿಸ್ಬಿಡ್ತೀನಿ ಎಲ್ಲ ಏನೇನ್ ಪಾಯಿಂಟ್ ಅಂತ. ಇದು ಬಂದು ಡಿ ಬಿ ಇಂದ 5 ಪೈಪ್ ಬಂದಿದೆ ನೋಡಿ. ಮೇನ್ಸ್ ಡುಪ್ಲೆಕ್ಸ್ ಮನೆ ಗೈಸ್ ಎಲ್ಲ ಬಂದು. ಇದು ಮನೆ ದೇವ್ರ ಮನೆ. ಆಚೆ ಕಡೆ ಕ್ಯಾಮ್ರಾ ಪಾಯಿಂಟ್ ಕೊಟ್ಟಿದೀವಿ, 3 ಸ್ಪಾಟ್ ಲೈಟ್ ಹಾಕಿದೀವಿ. ಸೀದಾ ಬಂದ್ರೆ ಸ್ಟೇರ್ ಕೇಸ್ ಹಂಗೆ ರೈಸಿಂಗ್ ಮಾಡ್ಕೊಂಡಿದೀವಿ. ಇದು ಸೆಂಟ್ರಲ್ಲೆಲ್ಲ ಬೀಮ್ ಬಂದಿದೆ, ಸ್ವಲ್ಪ ಚೇಂಜಸ್ ಆಗುತ್ತೆ ಆಮೇಲೆ ಮಾಡ್ಕೊಳ್ಳೋದು ವಾಲ್ ವರ್ಕ್ ಅಲ್ಲಿ. ಆಮೇಲೆ ಎಲ್ಲ ಫಾಲ್ ಸೀಲಿಂಗ್ ಬರುತ್ತೆ. ಎಲ್ಲ ಡ್ರಾಪ್ ಬಿಟ್ಕೊಂಡಿದೀವಿ ನೋಡಿ. ಇದು ಬಂದು ಕ್ಯಾಮ್ರಾದು ಪೈಪು ಟಿವಿ ಹತ್ರ ಬರ್ತಿದೆ. ಟಿವಿಗೆ ರೈಸಿಂಗ್ ಮಾಡ್ಕೊಂಡಿದೀವಿ 3 ಪೈಪು. ಟಿವಿ ಇಂಟರ್ನೆಟ್ ಎಲ್ಲ ಬರಕ್ಕೆ ಇದೆಲ್ಲ ಫಾಲ್ ಸೀಲಿಂಗ್ ಬರುತ್ತೆ. ಅದಕ್ಕೆ ಸಿಂಗಲ್ ಒಂದೊಂದೇ ಪಾಯಿಂಟ್ ತರ ಹಾಕಿದೀವಿ. ಇದು ಬಂದ್ಬಿಟ್ಟು ಅಲ್ಲಿ ಪ್ಯಾನ್ ಬಾಕ್ಸ್ ಹಾಕಿದೀವಿ. ಯಾಕೆ ಅಂದ್ರೆ ಇಲ್ಲಿ ಡೈನಿಂಗ್ ಟೇಬಲ್ ಮಾಡ್ಕೋತಾರೆ. ಡೈನಿಂಗ್ ಟೇಬಲ್ ಮಾಡ್ಕೊಂಡ್ರೆ ಅದಕ್ಕೆ ಸೈಡ್ ಇಲ್ಲಿ ಗಾಳಿ ಬರ್ಲಿ ಅಂತ ಮಾಡ್ಕೊಂಡಿರೋದು. ಹಾಗೆ ಮುಂದೆ ಬಂದ್ರೆ ಇದು ಬಂದು ಕಿಚನ್ ಅಲ್ಲಿ 2 ಸೈಡು, ಈ ಸೈಡು ಆ ಸೈಡು, 2 ಸೈಡು ನಮ್ಗೆ ಲಾಕ್ ಬರುತ್ತೆ ವಾರ್ಡ್ರೋಬ್. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಜಾಸ್ತಿ ಬಿಟ್ಟು 4 ಲೈಟ್ ಹಾಕೊಂಡಿದ್ವಿ, ಸ್ಪಾಟ್ ಲೈಟ್. ಸೆಂಟ್ರಿಗೆ ಫ್ಯಾನ್ ಪಾಯಿಂಟ್ ಕೊಟ್ಟಿದ್ವಿ, ಚಿಕ್ಕದೊಂದು ಫ್ಯಾನ್ ಹಾಕೊಳ್ಳೋಣ ಅಂತ. ಅದು ಬಂದು ಯುಟಿಲಿಟಿಲಿ 1 ಪಾಯಿಂಟ್ ಕೊಟ್ಟಿದ್ವಿ. ಇದು ಬಂದ್ಬಿಟ್ಟು ಮೇನ್ಸ್ ಮೀಟರ್ ಬೋರ್ಡ್ ಇಂದ ರೈಸಿಂಗ್ ಆಗಿರೋದು. ಇದು ಆಲ್ರೆಡಿ 2nd ಫ್ಲೋರ್ ಮೇಲ್ಗಡೆ ಕಟ್ತಾ ಇದಾರೆ. ಎಲ್ಲ ಕಡೆ ಡ್ರಾಪ್ ಇರಿಸ್ಕೊಂಡಿದೀವಿ. ಆಮೇಲೆ ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟ್ ಕೊಟ್ಟಿದೀವಿ ನೋಡಿ. ಹೊರಗಡೆಯಿಂದ ಹೊಡ್ಕೊಂಡು ಸ್ಟೇರ್ ಕೇಸ್ ಕೆಳಗಡೆ ಹಾಕೊಳ್ಳೋ ತರ. ಇದು ಬಂದು ಬೆಡ್ರೂಮ್ ಅಲ್ಲಿ 4 ಲೈಟ್ ಕೊಟ್ಟಿದೀವಿ. ಸೆಂಟ್ರಿಗೆ 1 ಪಾಯಿಂಟ್, ಫ್ಯಾನ್ ಪಾಯಿಂಟ್. ವಾರ್ಡ್ರೋಬ್ ಬಿಟ್ಟು ನೋಡಿ, ವಾರ್ಡ್ರೋಬ್ ಈ ತರ ಪೇಂಟ್ ಅಲ್ಲಿ ಮಾರ್ಕ್ ಮಾಡ್ಕೋತೀವಿ ನಾವು. ಪೇಂಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಮಾಡ್ತೀವಿ ನೋಡಿ. ಸ್ಟೇರ್ ಕೇಸ್ ರೈಸಿಂಗ್ ಮಾಡ್ಕೊಂಡಿದೀವಿ. हो गया माँ, 1 लाइक दे दो, सब्सक्राइब करने के लिए बोल दो, लाइक सब्सक्राइब कमेंट शेयर जरूर करना. ಓಕೆ ಫ್ರೆಂಡ್ಸ್, ಕೆಲಸ ಮುಗೀತು. ಈಗ ಅಪಾರ್ಟ್ಮೆಂಟ್ ಕಡೆ ನಡೀತಾ ಇದೀವಿ.